ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್. ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ನಾನ್ ನಿಮ್ಮ ಪ್ರಭು ಸರ್, ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿ. ಓಕೆ, ಸೊ ಇವತ್ತಿನ ವಿಡಿಯೋ ನೋಡಿ, ಎಸ್ ಎಸ್ ಸಿ ಜಿ ಡಿ ಯಲ್ಲಿ 7ನೇ ತಾರೀಕು ಮಾರ್ಚ್ 2024ರಲ್ಲಿ ನಡೆದಿರುವಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಮ್ಯಾಥಮೆಟಿಕ್ಸ್ ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ, ಯಾಕಂದ್ರೆ ಇಷ್ಟು ದಿನ ನಮ್ದು ವಿಡಿಯೋ ಯಾವುದು ಬರ್ತಿರ್ಲಿಲ್ಲ ಕಾರಣಾಂತರಗಳಿಂದ. ಸೊ ಇನ್ಮೇಲೆ ಏನ್ ಮಾಡ್ತೀನಿ, ಸೊ ಡೈಲಿ ಕ್ಲಾಸಸ್ ಬರಕ್ ಶುರು ಆಗುತ್ತೆ. ಸೊ ಬೇಸಿಕಲಿ ಏನ್ ಫೋಕಸ್ ಮಾಡ್ತಾ ಇದೀವಿ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಯಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತದ 25,000 ಚಿಲ್ಲರೆ ಪೋಸ್ಟ್ ಗಳನ್ನು ಕರೆದಿದ್ದಾನೆ. ಹಾಗಾಗಿ ಅದ್ರ ಮೇಲೆ ಫೋಕಸ್ ಇಟ್ಕೊಂಡ್ಬಿಟ್ಟು ಇವಾಗ ನಾವೇನ್ ಮಾಡ್ತೇವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ಸುಮಾರು 100 ಕ್ವಶನ್ ಪೇಪರ್ಗಳು ನಮ್ಮ ಹತ್ರ ಇದಾವೆ, ಹೌದಾ? ಸೊ ಡೈಲಿ ಒಂದೊಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಒಂದಿನ ಮೆಥಮೆಟಿಕ್ಸ್ ಬರುತ್ತೆ, ಒಂದಿನ ರೀಸನಿಂಗ್ ಬರುತ್ತೆ. ಓಕೆ, ಅದೇ ಸೇಮ್ ಶಿಫ್ಟ್ ಅಲ್ಲಿ ನಡೆದಿರುವಂತ ಪ್ರಶ್ನೆ ಪತ್ರಿಕೆ. ಹಾಗಾಗಿ ಇನ್ಮೇಲೆ ಯಾವುದೇ ತರ ನಿಮಗೆ ಪ್ರಾಬ್ಲಮ್ ಇರಲ್ಲ, ಡೈಲಿ ವಿಡಿಯೋ ನೋಡ್ರಿ. ಆಮೇಲೆ ದಯವಿಟ್ಟು ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಅವ್ರ ಜೊತೆಗೆ ನಿಮ್ ಫ್ರೆಂಡ್ ಜೊತೆಗೂ ಶೇರ್ ಮಾಡ್ಕೊರಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಆಲ್ರೆಡಿ ನಾ ಡಿಸ್ಕಸ್ ಮಾಡಿದಿರೋ ತರ ಯಾವ್ದಪ್ಪ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ನಡೆದಿರುವಂತ 7ನೇ ತಾರೀಕು ಮಾರ್ಚ್ ಅಲ್ಲಿ ನಡೆದಿರುವಂತ 2024ನೇ ಇಸ್ವಿಯಲ್ಲಿ ನಡೆದಿರುವಂತ ಪ್ರಶ್ನೆ ಪತ್ರಿಕೆ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಎಸ್, ಓಕೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ರೀ, ನಿಮ್ಗೆ ಗೊತ್ತಿರ್ಬೇಕು ಸರ್, ಇದು ಎದ್ರ ಮೇಲಪ್ಪ ಅಂದ್ರ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಸರ್, ಬೋರ್ಡ್ ಮಾಸ್ ನಿಯಮದ ಮೇಲೆ ವರ್ಕ್ ಆಗತ್ತೆ, ಹೌದ್ರಿ? ಏನು ಸಿಂಪ್ಲಿಫಿಕೇಶನ್ ಮೇಲೆ ಇದೆ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಈ ಪ್ರಾಬ್ಲಮ್ ನೋಡಿದ ತಕ್ಷಣ ಏನ್ ಗೊತ್ತಾಗ್ಬೇಕು ನಿಮ್ಗೆ, ಫಸ್ಟ್ ಏನ್ ಮಾಡ್ಬೇಕು, ಬ್ರೆಕೆಟ್ ಅಪ್ಲೈ ಮಾಡ್ಬೇಕು. ಬ್ರೆಕೆಟ್ ನಲ್ಲಿ ಇರುವಂತ ಆನ್ಸರ್ ನ ಸಾಲ್ವ್ ಮಾಡಿ ನಂತರ ಎಡಕ ಏನದ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಸೊ ಪ್ರಶ್ನೆ ಏನದಪ್ಪ, ಫಸ್ಟ್ ಆಫ್ ಆಲ್ ಸರ್ 24 ಪ್ಲಸ್ ಇಂಟು ಬ್ರೆಕೆಟ್ 23 ಗುಣಾಕಾರ 32, ಓಕೆ, ಭಾಗಾಕಾರ 4 ಮೈನಸ್ 5 ಇಂಟು 8. ಫಸ್ಟ್ ರೂಲ್ ಏನ್ ಹೇಳ್ತಾರಿ ಸರ್, ಬ್ರೆಕೆಟ್ ಏನ್ರಿ ಇದ್ರ ಮೊದಲ್ ಬ್ರೆಕೆಟ್ ಸಾಲ್ವ್ ಮಾಡ್ಬೇಕಪ್ಪ, ಹೌದಾ ಸರ್? 24 ಪ್ಲಸ್ ಈ ಬ್ರೆಕೆಟ್ ನಾಗ ಬಂದಿದ್ದು ನೆಕ್ಸ್ಟ್ ಏನ್ ಇನ್ನರ್ ಒಳಗ್ ಬ್ರೆಕೆಟ್ ಅದನ್ನ ಇಲ್ಲ, ಡಿವಿಷನ್ ಆಫ್ ಅದನಪ್ಪ, ಆಫ್ ಇಲ್ಲ. ನೆಕ್ಸ್ಟ್ ಏನ್ ಸರ್, ಡಿವಿಷನ್ ಅದ, ಹೌದು ಎಸ್ ಅದ. ಅದ್ರ ಫಸ್ಟ್ ಡಿವಿಷನ್ ಮಾಡ್ರಿ ಸರ್. 23 ಗುಣಾಕಾರ 32ಕ್ಕೆ 4 ಭಾಗಾಕಾರ ಮಾಡಿದ್ರೆ ಎಷ್ಟಾಗತ್ರಿ ಸರ್? 8 ಆಗತ್ರಿ, ಹೌದಾ? ಓಕೆ, ಮೈನಸ್ 5 ಇಂಟು 8. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಏನಾಗುತ್ತೆ ಹೇಳ್ರಿ, 24 ಪ್ಲಸ್ 23ಕ್ಕೆ 8ರಲ್ಲಿ ಗುಣಾಕಾರ ಮಾಡಿ ನೋಡ್ರಿ ಎಷ್ಟು ಬರುತ್ತೆ ಸರ್? 8 ಮೂರ್ಲೆ 24, 8 ಎರಡ್ಲೆ 16, 2 18. ಎಷ್ಟು ಬಂತ್ರಿ ಸರ್? ಈಗ ನೋಡ್ರಿ, ಈ ಬ್ರೆಕೆಟ್ 23 8 ಗುಣಾಕಾರ ಮಾಡಿದೆ ಎಷ್ಟು ಬಂತು? 184 ಬಂತು. ಮೈನಸ್ 5 ಗುಣಾಕಾರ 8 ರೀ, ಹೌದಾ? ನೆಕ್ಸ್ಟ್ ಏನಾಗುತ್ತೆ, 24 ಪ್ಲಸ್ 184 ಮೈನಸ್ 5 ಎಂಟ್ಲೆ 40 ಆಯ್ತು. ನನಗೆ ಹೇಳ್ರಿ ಫಸ್ಟ್ ಏನ್ ಮಾಡ್ಬೇಕು ಸರ್? ಇದ್ರ ಹಿಂದೆ ಏನಿಲ್ಲ ಅಂದ್ರೆ ಏನಿರ್ತದ, ಪ್ಲಸ್ ಇರ್ತದ. ಮೊದಲ ಪ್ಲಸ್ ಗಳನ್ನ ಒಂದ್ ಸೈಡ್ ಕೂಡಿಸ್ರಿ. ಕೊನೆಯದಾಗಿ ಏನ್ ಹೇಳ್ತದ ರೂಲ್ ರೀ, ಸಬ್ಸ್ಟ್ರಾಕ್ಷನ್ ಈಸ್ ಲಾಸ್ಟ್ ಮಾಡ್ಬೇಕು ಯಾವಾಗ್ಲೂ. ಹಾಗಾಗಿ 184 24 ಕೂಡಿಸ್ರಿ ಎಷ್ಟಾಗತ್ತ ಸರ್? 208 ಐತ್ರಿ, ಮೈನಸ್ 40. ಕೊನೆಯದಾಗಿ ಉಳಿತು ಒಂದೇ ಚಿಹ್ನೆ, 208 40 ಎಷ್ಟ್ರಿ ಸರ್? 168. ಸೊ ರೈಟ್ ಆನ್ಸರ್ ಏನಾಗತ್ತ? 168 ಈಸ್ ರೈಟ್ ಆನ್ಸರ್. ಕ್ಲಿಯರ್ ರೀ? ಡನ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎ ಅವರು ಬಿ ಅವರಿಗೆ ಒಂದು ಸೈಕಲ್ ಅನ್ನು ಶೇಕಡಾ 30ರಷ್ಟು ಲಾಭಕ್ಕೆ ಮಾರ್ತಾನ. ಇದು ನೋಡ್ರಿ ಲಾಭ ಹಾನಿ ಮೇಲೆ ಬಂದಿರುವಂತ ಪ್ರಶ್ನೆ. ಮತ್ತು ಅದನ್ನು ಬಿ ಅವರು ಸಿ ಅವರಿಗೆ ಶೇಕಡಾ 10ರಷ್ಟು ಲಾಭದಲ್ಲಿ ಮಾರ್ತಾರ. ಒಂದು ವೇಳೆ ಆ ಸೈಕಲ್ಗೆ ಸಿ ಅವರು 1287 ರೂಪಾಯಿ ಪಾವತಿಸಿದರೆ ಎ ಅವರ ಸೈಕಲ್ ನ ಅಸಲು ಬೆಲೆ ಎಷ್ಟು? ಯಾವ ತರ ಮಾಡ್ಬೇಕು, ನಿಮ್ ಸಿಂಪಲ್ ಟ್ರಿಕ್ ಆಗಿ ಹೇಳ್ತೀನಿ ನೋಡ್ರಿ. ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ಎಷ್ಟ್ ಜನ ಅದಾರ? ಎ ಬಿ ಅವರಿಗೆ ನೋಡ್ರಿ, ಫಸ್ಟ್ ಆಫ್ ಆಲ್ ಎ ಅದಾನ, ಆಮೇಲೆ ಬಿ ಅದಾರ, ಹೌದ್ರಿ? ಎ ಬಿ ಅವರಿಗೆ ಒಂದ್ ಸೈಕಲ್ ನ ಶೇಕಡಾ ಎಷ್ಟ್ರಿ? 30ರಷ್ಟು ಲಾಭ. ನನಗೆ ಹೇಳ್ರಿ ನೋಡ್ರಿ, ಸೈಡಿಗೆ ಬರಿತೀನಿ, 30% ಲಾಭಕ್ ಮಾರ್ಯಾನ ಅಂದ್ರಿ ಅರ್ಥ ಏನ್ರಿ? 100 ರೂಪಾಯಿ ಇರು ಸೈಕಲ್ ನ ಎಷ್ಟಕ್ ಮಾರ್ದಂಗ ಆಯ್ತು? 130ಕ್ಕ. ಒಪ್ತ್ರಿ? ನೋಡ್ರಿ ನಾ ಹೆಂಗ್ ಬರ್ಕೋತೀನಿ ಸರ್, 100 ರೂಪಾಯಿ ಇದ್ದಿದ್ದು ಇವನಿಗೆ ಬಿಗೆ 30% ಲಾಭಲೆ ಮಾರ್ಯಾನ ಅಂದ್ರೆ ಎಷ್ಟಕ್ ಮಾರಿರ್ಬೇಕು? 130ಕ್ಕೆ ಮಾರಿರ್ಬೇಕು. ಒಪ್ತ್ರಿ? ಎಸ್ ಸರ್. ನೆಕ್ಸ್ಟ್ ಏನಂತನ್ರಿ, ಆಮೇಲೆ ಅದನ್ನು ಬಿ ಅವರು ಇನ್ನೊಬ್ಬ ಒಂದಾನ ಸಿ ಎತ್, ಹೌದಾ? ಸಿ ಎತ್ ಇನ್ನೊಬ್ಬ ಒಂದಾನ. ಬಿ ಅವರು ಸಿಗ್ ಮಾರ್ಯಾರ ಎಷ್ಟು? ಶೇಕಡಾ 10ರಷ್ಟು ಲಾಭ. ಅಂದ್ರ ನನಗೆ ಹೇಳ್ರಿ ನೆಕ್ಸ್ಟ್ ನೋಡ್ರಿ, 10% ಲಾಭದ್ಲೆ ಮಾಡ್ಯಾನ ಅಂದ್ರೆ ಏನ್ರಿ ಸರ್? ಎಷ್ಟು? 10% ಲಾಭಕ್ ಮಾರ್ಯಾನ. ಏನಿರುದ್ರಿ ನಿಮ್ಗೆ ಇಲ್ಲಿ ಕೊಟ್ಟನ ಒಂದ್, ಇವ ತಗೊಂಡಿದ್ದ ಎಷ್ಟು ತಗೊಂಡ? 130ಕ್ಕ. ಇದರಿಂದ ಮತ್ 10% ಲಾಭ ಅಂದ್ರ ನನಗೆ ಹೇಳ್ರಿ 130ಗೆ 10% ಲಾಭ ಅಂತ ಹೆಂಗ್ ಬರ್ಕೋತ್ರಿ ಸರ್? 10% ಲಾಭ ಅಂದ್ರೆ ಹೆಂಗ್ರಿ? 110/100. ಒಪ್ತ್ರಿ? ನಾ ಅದನ್ನೇ ಇಲ್ಲಿ 110/100 ಬರಿತೀರಿ. ಓಕೆ, 0 0 ಈ 0 ಈ 0, 13 11 ಲೇಟ್ ಆಗತ್ತೆ ಹೇಳ್ರಿ ಸರ್. ಗುಣಾಕಾರ 11 ಮಾಡ್ರಿ, 11 ಮೂರ್ಲೆ 33, 11 ಒಂದ್ಲೆ 11 ಒಂದ್ ಎಷ್ಟಾಗತ್ತಪ್ಪ ಸರ್? 143. ಅಂದ್ರೆ ಎಷ್ಟು ಬಂತ್ರಿ? 143. ಅರ್ಥ ಆಯ್ತ್ರಿ? ನಾ ಏನ್ ಮಾಡ್ದೆ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ. ಫಸ್ಟಿಗೆ ಎ ಬಿಗ್ ಮಾರ್ಯಾನ ಎಟ್ರಲೆ? 30% ಲಾಭಕ್ ಮಾರ್ಯಾನ. ಅಂದ್ರ 100 ರೂಪಾಯಿ ಇರೋ ವಸ್ತು 130ಕ್ಕೆ ಮಾರ್ದ. ಆಮೇಲೆ ಬಿ ಸಿಗ್ ಮಾರ್ಯಾನ ಎಟ್ರಿ? 10% ಅದ್ ಕೊಟ್ಟನ. ಈ 130ರದು 10% ತೆಗಿಬೇಕು. ಅದನ್ನೇ ನಾ ಇಲ್ಲಿ ಮಾಡಿದ್ದು.
ಒಪ್ತಿರಿ ಸರ್ 130 10% ತೆಗದ್ಯಾ ಎಟ್ ಬತ್ತು 143 ಫಸ್ಟ್ ಇಷ್ಟು ಬರ್ದ್ರಂದ್ರ ನಿಮ್ದು ಆಲ್ಮೋಸ್ಟ್ ಆನ್ಸರ್ ಬಂದಂಗಾಯ್ತ್ರಿ. ಎಸ್ ಓಕೆ ನಾ ಇದನ್ನ ಫಸ್ಟ್ ರಿಮೂವ್ ಮಾಡ್ತೀನಿ ಎಲ್ಲ. ಓಕೆ ಸರ್. ಓಕೆ ಎಸ್ ಈಗ ನನಗೆ ಹೇಳ್ರಿ ಏನಪ್ಪಾ ಸರ್ ಏದು 100 ಇದ್ದಿದ್ದು 130ಕ್ಕೆ ಮಾರದ 130 10% ಅಂದ್ರೆ ಎಷ್ಟಾಯ್ತು 143ಕ್ಕೆ ಮಾರದ. ಇದ್ರಾಗ ಏನ್ ಕೊಟ್ಟ ನಿಮ್ ಟ್ರಿಕ್, ಒಂದು ವೇಳೆ ಸೈಕಲ್ಗೆ ಸಿ ಅವರು 1287 ಪಾವತಿಸಿದರೆ ಎಟ್ ಕೊಟ್ಟಾನ್ರಿ 1287. ಬಟ್ ನಮಗೆ ಎಟ್ ಬಂದ 143. ಸರ್ 143 ಅಲ್ರಿ ಅವ ಎಷ್ಟ್ ಕೊಟ್ಟಾನ ಆಕ್ಚುಲಿ 1287 ಕೊಟ್ಟಾನ್ರಿ. ಹೌದಾ ಇದರಿಂದ ಏನ್ ಗೊತ್ತಾಗತ್ರಿ 143 ರೂಪಾಯಿ ಕೊಟ್ಟಿಲ್ಲ ನಾವ್ ಎಷ್ಟ್ ಕೊಟ್ಟ 1287. ನನಗೆ ಹೇಳ್ರಿ 143ಕ್ಕೆ ಏನ್ ಗುಣಾಕಾರ ಮಾಡಿದ್ರೆ 1287 ಬರ್ತದ ಅದು ಇಂಪಾರ್ಟೆಂಟ್. ಅದನ್ನ ಚೆಕ್ ಮಾಡ್ಬೇಕು. ಹೌದಾ ನನಗೆ ಹೇಳ್ರಿ 143ಕ್ಕೆ ಏನ್ರಿ 10ರ್ಲೆ ಗುಣಾಕಾರ ಮಾಡಿದ್ರೆ 1483 ಬರ್ತದ ಅಷ್ಟಂತ್ರು ಎಲ್ಲಿದು. ಹೌದಾ ವಿಚಾರ ಮಾಡಿದ್ರೆ ಏನ್ರಿ ಯೂನಿಟ್ ಡಿಜಿಟ್ ಮೇಲೆ ಚೆಕ್ ಮಾಡ್ಬೇಕು. ಹೆಂಗ್ ಮಾಡ್ತೀರಿ ಹೇಳ್ರಿ. ನೆಕ್ಸ್ಟ್ ನನಗೆ ಹೇಳ್ರಿ 10ರ್ಲೆ ಗುಣಾಕಾರ ಮಾಡಂತ್ರು 143 ಬರ್ತದ. 9ರ್ಲೆ ಗುಣಾಕಾರ ಮಾಡಿ ನೋಡ್ರಿ ಸರ್ 143ಕ್ಕೂ 9ರ್ಲೆ ಒಕ್ಕಡೆ 9 3ಲೆ 27 ರೀ 9 4ಲೆ 36 2 38 9 1 9 3 12 ಬಂತ್ರಿ. ಅಂದ್ರ ಇದರಿಂದ ನಿಮಗೆ ಏನ್ ಗೊತ್ತಾಯ್ತ್ರಿ ಸರ್ ಇದ್ರದ್ದು ಒಂದು ಅನುಪಾತ ಬರೋಬ್ರಿ 143ಕ್ಕೆ ಏನ್ ಗುಣಾಕಾರ ಮಾಡಿದ್ರಪ್ಪ ಸರ್ 9 ಗುಣಾಕಾರ ಮಾಡಿದ್ರೆ 1287 ಬರ್ತದ. ಬಟ್ ನಿಮ್ಗೆ ಲೆಕ್ಕದಾಗ ಏನ್ ಕೇಳೋಣ ಹಂಗಂದ್ರ ಎ ಅವರ ಸೈಕಲ್ನ ಅಸಲಿನ ಬೆಲೆ ಅಂದ್ರ ಅಸಲಿನ ಬೆಲೆ ಎಷ್ಟು 100 ಅಂದ್ರ ಈ ಗುಣಾಕಾರ 9 ಅಂದ್ರ ಇದಕ್ಕೂ ಗುಣಾಕಾರ 9 ಮಾಡ್ರಿ. ಹಂಗಂದ್ರ ಎದ ಅಸಲಿನ ಬೆಲೆ ಎಷ್ಟಿತ್ತಪ್ಪ ಅಂದ್ರ ಸರ್ 900 ಇಸ್ ರೈಟ್ ಆನ್ಸರ್. ಅಂದ್ರ ಎ ಎಷ್ಟು ಅಸಲು ಬೆಲೆ ಇತ್ತಪ್ಪ ಅಂದ್ರ 900. ಈ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕ್ರಿ. ಓಕೆ ಎಸ್ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಓಕೆ ಎಸ್ ಮೂರು ಸಂಖ್ಯೆಗಳ ನಡುವಿನ ಅನುಪಾತ ಇದು ನೋಡ್ರಿ ಅನುಪಾತ ಮತ್ತು ಸಮಾನುಪಾತ ಮೇಲೆ ಅದು ಮೂರು ಸಂಖ್ಯೆಗಳದಾವ್ರಿ ಅದ್ರ ಅನುಪಾತ ಕೊಟ್ಟಾನ ಏನಪ್ಪಾ 3:5:7. ಹೌದಾ ಸರ್ 3:5:7 ಕೊಟ್ಟಾನ್ರಿ. ಆಮೇಲೆ ಅವುಗಳ ವರ್ಗಗಳ ಮೊತ್ತ ಕೊಟ್ಟಾನ್ರಿ ಎಷ್ಟು 1328. ಹಾಗಾದ್ರೆ ಈ ಮೂರು ಸಂಖ್ಯೆಗಳ ಅತ್ಯಂತ ದೊಡ್ಡ ಸಂಖ್ಯೆ ಮೌಲ್ಯ ಎಷ್ಟು ಅಂತ ಕೇಳ್ಯಾರ. ಹೌದಾ ಎಸ್ ಸರ್. ನನಗೆ ಹೇಳ್ರಿ ಫಸ್ಟ್ ಆಫ್ ಆಲ್ ನಾ ನೋಡ್ರಿ ಇದನ್ 3x ತೋತೀನಿ ಅನುಪಾತ ರೀ 5x ತೋತೀನಿ ಅನುಪಾತ ರೀ 7x ತೋತೀನಿ. ಓಕೆ ಬಟ್ ಅವ ಏನಂದಾನ ಅವುಗಳ ವರ್ಗಗಳ ಮೊತ್ತ ವರ್ಗ ಮಾಡ್ಯಾನ್ರಿ ಇವ್ಕುರ್ದು ವರ್ಗಗಳ ಮೊತ್ತ ಎಟ್ಟಕ್ ಸಮಾಧಾನ 1328. ನೀವು ವರ್ಗ ಮಾಡ್ರಿ ಸರ್ 3x x ವರ್ಗ ಏನಾಗತ್ತ 3 3ಲೆ 9x² ರೀ ಸರ್. ಹೌದಾ ಸರ್ ಪ್ಲಸ್ 5x ವರ್ಗ 5 5ಲೆ 25x². ನಾ ಯಾಕೆ ವರ್ಗ ಮಾಡಾತೀನ್ರಿ ಅವನೇ ಕೊಟ್ಟನ ಅವುಗಳ ವರ್ಗಗಳ ಮೊತ್ತ ಕೊಟ್ಟನ. ನೀವು ಅನುಪಾತನ ವರ್ಗ ಮಾಡ್ರಿ ಸರ್ 7ರದು ಅಂದ್ರೆ ಎಷ್ಟಾಗತ್ತ 7 7 49 ಸರ್ x². ಇದ್ರ ಮೊತ್ತ ಎಷ್ಟ್ ಅಂದನ 1328 ಅಂದನ. ಕ್ಲಿಯರ ನಾ ಏನ್ ಮಾಡ್ದೆ ನಾ ಯಾಕೆ ವರ್ಗ ಮಾಡ್ದೆ ಅವನೇ ಕೊಟ್ಟನ್ರಿ ಈ ವರ್ಗಗಳ ಮೊತ್ತ 1328ಕ್ಕೆ ಸಮ ಅದ. ಅಂದ್ರ ಸಿಂಪಲ್ ಫಸ್ಟ್ ಕೂಡಿಸ್ರಿ ಎಲ್ಲ ನೋಡ್ರಿ ನಾ 9 25 49 ಕೂಡಿಸ್ತೀನಿ 9 9 ಎಷ್ಟ್ರಿ 8 9 18 5 ಎಷ್ಟಾಗತ್ರಿ ಸರ್ 23 ಆಯ್ತ್ರಿ 4 5 6 7 8 ಎಷ್ಟ್ ಬಂತಪ್ಪ 83 ಬಂತು. ಹೌದ್ರಿ ಸರ್ 83 x² ಬಂತು ಈಕ್ವಲ್ ಟು ಎಷ್ಟ್ ಆಯ್ತ್ರಿ 1328 ರೀ. ಹೌದಾ ನನಗೆ ಹೇಳ್ರಿ x² ಏನಾಗತ್ತಿ ಗುಣಾಕಾರ 83 ಆ ಕಡೆ ಹೋದ್ರೆ ಏನಾಗತ್ರಿ ಭಾಗಾಕಾರ ಆಗತ್ತ. ಎಸ್ 83. ನನಗೆ ಹೇಳ್ರಿ ಎಷ್ಟ್ರಲ್ಲೇ ಭಾಗ ಹೋಗುತ್ತಿದ್ದು 83ನ ಗುಣಾಕಾರ ಮಾಡಿದ್ರೆ ಎಷ್ಟ್ರಲ್ಲೇ ಭಾಗ ಹೋಗುತ್ತ ನೋಡ್ರಿ ಒಂದೇ ಆಪ್ಷನ್ ಚೆಕ್ ಮಾಡ್ರಿ ಸರ್ 83ಕ್ಕೆ ಏನ್ರಿ ಗುಣಾಕಾರ 16 ಮಾಡಿ ನೋಡ್ರಿ 16 3ಲೆ 48 ರೀ 16 8ಲೆ ಎಷ್ಟಾಗತ್ತ ಎಸ್ 16 8ಲೆ 128. ಹೌದಾ ಸರ್ 16 8ಲೆ 128 ಆಯ್ತು. ಅಂದ್ರ 128 4 ಕುಡ್ಸಿರ 132. ಅಂದ್ರ ನಿಮಗೇನ್ ಗೊತ್ತಾಯ್ತ್ರಿ ಎಷ್ಟ್ರಲ್ಲೇ ಭಾಗ ಹೋಗುತ್ತಿದ್ದು ಎಸ್ ಸರ್ ಸರ್ ಎಷ್ಟ್ರಲ್ಲೇ ಭಾಗ ಹೋಗುತ್ತಂದ್ರ 83 1ಲೆ 83 16ಲೆ. ಹೌದಾ ಅಂದ್ರೆ x² ಬೆಲೆ ಎಷ್ಟು ಬಂತ್ರಿ ಸರ್ x² 16 ಆಯ್ತು. ಅಂದ್ರೆ x ಬೆಲೆ ಎಷ್ಟಾಯ್ತು 16 ವರ್ಗಮೂಲ. ನಿಮ್ಗೆ ಗೊತ್ತಿರ್ಲಿ ವರ್ಗ ಈ ಕಡೆ ಹೋದ್ರೆ ಏನಾಗುತ್ತ ವರ್ಗಮೂಲ ಆಗುತ್ತ. ಅಂದ್ರೆ x ಎಷ್ಟು ಬಂತು 4 ಬಂತು. ಕ್ಲಿಯರಾ ಎಸ್ ಇದರಿಂದ ನೀವೇನ್ ತಗೊಂಡ್ರಿ ಎಕ್ಸ್ ಬೆಲೆ ಬಂತು 4. ಬಟ್ ನಿಮಗೇನಕ್ಕೆ ಲೆಕ್ಕದಲ್ಲಿ ಸರ್ ಈ ಮೂರು ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ನೋಡಿದ್ರೆ ಯಾವ್ದ್ರಿ 3x ಅಂತಾರಲ್ಲ 5x ಅಲ್ಲ ದೊಡ್ಡ ಸಂಖ್ಯೆ ಯಾವ್ದಾಗುತ್ತ 7x. ಅಂದ್ರೆ 7x ಆಲ್ರೆಡಿ x ಬೆಲೆ ಕಂಡು ಹಿಡಿದ್ರಿ ಅಂದ್ರೆ 7 ಗುಣಾಕಾರ x ಬೆಲೆ 4 ಅಂದ್ರೆ ಸರ್ 7 4ಲೆ 28 ಈಸ್ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಆಗತ್ರಿ 28. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ಓಕೆ ಲೆಟ್ಸ್ ಮೂವ್ ಹೋಗೋಣ. ಓಕೆ ನೆಕ್ಸ್ಟ್ ಪ್ರಶ್ನೆ
ಏನ್ ಕೊಟ್ಟಾನ್ರಿ? ಒಂದು ಹಣದ ಮೊತ್ತವು ಒಂದೇ ಚಕ್ರ ಬಡ್ಡಿಯಲ್ಲಿ ಅಂದ್ರ ವಾರ್ಷಿಕ ಬಡ್ಡಿ ಲೆಕ್ಕದಲ್ಲಿ ಒಂದು ವರ್ಷಕ್ಕೆ 2,700 ಆಗುತ್ತದೆ ಮತ್ತು 2 ವರ್ಷಗಳಲ್ಲಿ 3,645 ಆಗುತ್ತದೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ. ಈ ಲೆಕ್ಕ ನೋಡ್ರಿ. ಇದ್ರಾಗ ಒಂದ್ ಬಡ್ಡಿ ದರ ಕೊಟ್ಟಿಲ್ಲ. ಏನ್ ಅಮೌಂಟ್ ಬರೇ ನಿಮ್ಗೆ ಏನ್ ಕಾಣತ್ತದ? ವರ್ಷಗಳು ಕಾಣತ್ತದ, ಒಂದಿಷ್ಟು ಅಮೌಂಟ್ ಕಾಣತ್ತದ. ಇದನ್ನ ಯಾವ ತರ ಮಾಡ್ಬೇಕು? ನನಗ್ ಹೇಳ್ರಿ ಫಸ್ಟಿಗೆ. ₹2,700 ಇಟ್ಟಾನ್ರಿ. ಹೌದಾ? ಎಷ್ಟಾಗ್ಯದ ಇದು? ಒಂದು ವರ್ಷಕ್ಕೆ ಇಟ್ಟಾಗ್ಯದ. ಎಷ್ಟದ ಗೊತ್ತಿಲ್ಲ ನಮಗೆ. ಸರ್ ಇಲ್ಲಿ ಎಷ್ಟೋ ಒಂದ್ ಅಮೌಂಟ್ ಇಟ್ಟಾನ ಪಿ ಎತ್ ತಿಳ್ಕೊತೀನ. ಇದು 2,700 ಆಗ್ಯದ್ರಿ ಎಷ್ಟಕ್ಕ? ಒಂದ್ ವರ್ಷಕ್ಕ. ನೋಡ್ರಿ ನಾ ಯಾವ ತರ ಟ್ರಿಕ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಅಮೌಂಟ್ ಎಷ್ಟಾಗ್ಯದ್ರಿ? ಸರ್ 3,645 ಆಗ್ಯದ. ಎಷ್ಟು ವರ್ಷಕ್ಕ? 2 ವರ್ಷಕ್ಕ. ಕ್ಲಿಯರ್ ರೀ? ಏನಾಗತ್ತದ? ಸರ್ ಒಂದು ಅಮೌಂಟ್ ಇಟ್ಟಾನ. ಹೌದಾ? ಒಂದ್ ವರ್ಷದಾಗ ಎಷ್ಟಾಗ್ಯದ? 2,700 ಆಗ್ಯದ. ಅದೇ 2 ವರ್ಷಗಳಲ್ಲಿ ಎಷ್ಟಾಗ್ಯದ? 3,645 ಆಗ್ಯದ. ಹೌದ್ರಿ? ನನಗ್ ಹೇಳ್ರಿ, ನಿಮಗೇನ್ ಕೇಳತ್ತ ಹಂಗಾದ್ರ? ವಾರ್ಷಿಕ ಬಡ್ಡಿ ದರ. ನನಗ್ ಹೇಳ್ರಿ 2,700 ಇಟ್ಟಿದ್ದು 3,645 ಆಗ್ಯದ. ಹೌದಾ? ಅಂದ್ರೆ ನೋಡ್ರಿ ನಾವಿಲ್ಲಿ ಮಿಸ್ಟೇಕ್ ಮಾಡ್ಕೊಂಡೇವ್. ಮತ್ತ್ ಏನಪ್ಪಾ ಅಂದ್ರ ಈ ಟೋಟಲ್ ಒಂದು ಹಣ ಮೊತ್ತ ಇಟ್ಟಾನ. ಒಂದ್ ವರ್ಷನಾಗ ಎಷ್ಟಾಗ್ಯದ್ರಿ? 2,700 ಆಗ್ಯದ. ಆಮೇಲೆ ಒಂದ್ ವರ್ಷದಲ್ಲಿ 2,700 ಆಗುತ್ತದೆ. ಮತ್ತು 2 ವರ್ಷಗಳಂದ್ರೆ ಇದು ಮತ್ತ್ ಒಂದ್ ವರ್ಷ ರೀ. ಹೌದಾ? ನಾ ಏನ್ ಹೇಳತ್ತೀನಿ? ಫಸ್ಟಿಗೆ ಒಂದು ಅಮೌಂಟ್ ಇಟ್ಟಾನ. ಒಂದ್ ವರ್ಷಕ್ಕೆ 2,700 ಆಗ್ಯದ. ನೆಕ್ಸ್ಟ್ 2ನೇ ವರ್ಷಕ್ಕೆ 3,640 ಗ್ಯಾಪ್ ಎಟ್ಟೈತ್ರಿ? ಒಂದೊಂದ್ ವರ್ಷ ಐತ್ರಿ. ನನಗ್ ಹೇಳ್ರಿ 2,700 ಇದ್ದಿದ್ದು ಎಷ್ಟಾಗ್ಯದ? 3,645 ಆಗ್ಯದ ಅಂದ್ರ ಮೊದಲ್ ಏನ್ ಮಾಡ್ರಿ? ಇದ್ರ ಮೈನಸ್ ಮಾಡ್ರಿ. ನಿಮ್ಗ್ ಏನ್ ಸಿಗ್ತದ? ಸರ್ ಬಡ್ಡಿ ಸಿಗ್ತದ ನಿಮ್ಗ. ಹೆಂಗಪ್ಪ? ಸರ್ 5ಕ್ಕೆ 5 ರೀ, 4ಕ್ಕೆ 4, 16 7 ಆದ್ರ ಎಷ್ಟಾಗತ್ತ? ಸರ್ 9 ಆಗತ್ತ. 3 3 ಆದ್ರ 0 ಇತ್ತು. ಅಂದ್ರ 2,700 ದಿಂದ 3,645 ಅಂದ್ರ ಬಡ್ಡಿ ಎಷ್ಟ್ ಹಾಕ್ಯಾನ ಅಂದಂಗಾಯ್ತು? ಸರ್ 945 ಹಾಕ್ದಂಗಾಯ್ತು. ಯಾಕ? ಇದು ಒಂದ್ ವರ್ಷಕ್ಕೆ. ನಾ ಏನ್ ಮಾಡಿದೆ ನೋಡ್ರಿ ಸಿಂಪಲ್. 2,700 ಇದ್ದಿದ್ದು 3,645 ಆಗತ್ತದ. ಎಷ್ಟಕ್ಕ? ಒಂದ್ ವರ್ಷ ನಡಬರ್ಕ್ ಗ್ಯಾಪ್ ಅದ. ಓಕೆ. ಹಂಗಂದ್ರ ಡಿವೈಡೆಡ್ ಬೈ ಏನ್ ಇಟ್ಕೋಬೇಕು? ಮೂಲ ಎಷ್ಟಿತ್ರಿ? ಫಸ್ಟಿಗೆ ಎಷ್ಟಿತ್ತು? 2,700 ಇತ್ತು ಸರ್. ಗುಣಾಕಾರ ಏನ್ ಮಾಡ್ತೀರಿ? ಪರ್ಸೆಂಟೇಜ್ ಕಂಡಿಡ್ಯಾಕ 100. ಸರ್ ಇದು ರೇಟ್ ಪರ್ಸೆಂಟೇಜ್ ಆಗತ್ತ. ಓಕೆ. ಕಡ್ತಾ ನೋಡ್ರಿ ಎಲ್ಲೆಲ್ಲಿ ಹೋಗುತ್ತ? ಸರ್ ಇಲ್ಲಿ ಕಡ್ತಾ ಹೋಯ್ತು. ಈ 2 0 ಹೋಯ್ತು. ಹಾ, ಕಡ್ತಾ ನೋಡ್ರಿ 27 ಒಂದ್ಲೆ. ಹೌದಾ? ಈಗ ಡೈರೆಕ್ಟ್ ಮಗ್ಗಿ ನೋಡ್ರಿ. ಇಲ್ಲ ಸರ್ ನಾ 9 ಹೊಡಿತೀನಿ ಫಸ್ಟಿಗೆ. ಓಕೆ. 9 3 27, 9 1 9, 9 5 45. ನೆಕ್ಸ್ಟ್ ರೀ 3 ಮಗ್ಗಿ 3 1 3 3 9 ರೀ, 3 5 15 ರೀ. ಸರ್ ಎಷ್ಟಾಗತ್ತಂದ್ರ 35% ಈಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಈಸ್ ಏನಾಗತ್ರಿ? 35%. ಯಾವ ತರ ಮಾಡಿದೆ ನಿಮ್ಗೆ ಅರ್ಥ ಆಗಿರ್ಬೇಕು. ಏನ್ರಿ ಒಂದ್ ಅಮೌಂಟ್ ಇಟ್ಟಾನ. ಒಂದ್ ವರ್ಷಕ್ಕೆ ಎಷ್ಟಾಗತ್ತದ? 2,700. ಅದೇ 2 ವರ್ಷಕ್ಕೆ ಎಷ್ಟಾಗತ್ತದ್ರಿ? ಸರ್ ಇದು 2 ವರ್ಷಕ್ಕೆ ಎಷ್ಟಾಗತ್ತದ? 3,645. ಇದು ಒಂದ್ ವರ್ಷಕ್ರಿ, ಇದು 2 ವರ್ಷ. ಹೌದಾ? ಬಟ್ 2,700ಕ್ಕ 3,645 ಎಷ್ಟಾಯ್ತು ಗ್ಯಾಪ? ಒಂದೇ ವರ್ಷ. ಹಾಗಾಗಿ 2,700 ರಿಂದ 3,645 ಆಗತ್ತಂದ್ರ ಬಡ್ಡಿ ಎಷ್ಟಾಯ್ತ್ರಿ? ಸಿಂಪಲ್ ಕಳೀರಿ. ಇದು ಏನ್ ಸಿಕ್ತ್ ನಿಮ್ಗ? ಸರ್ ಇದು ಬಡ್ಡಿ ಸಿಕ್ತ್ರಿ ನಿಮ್ಗ 945. ಹಾಗಾಗಿ ಡಿವೈಡೆಡ್ ಬೈ ನೋಡ್ರಿ. ಮೊದ್ಲು ಎಷ್ಟಿತ್ತು ಅಮೌಂಟ್? ಅದನ್ನ 2,700 ಇಟ್ಕೊಂಡೆ. ಪರ್ಸೆಂಟೇಜ್ ಕಂಡಿಡ್ಯಾಕ 100 ಇಟ್ಕೊಂಡೆ. ಕ್ಲಿಯರ್? ಎಸ್ ಸರ್. ನೆಕ್ಸ್ಟ್ ಪ್ರಶ್ನೆ. ಓಕೆ. ಒಂದು ಮೇಜಿನ ಬೆಲೆಯು ಮೊದಲಿಗೆ 30 ಶೇಕಡಾದಷ್ಟು ಇಳಿಕೆ ಮಾಡಿದಾಗ ಮತ್ತ ಬಳಿಕ 80% ಶೇಕಡಾದಷ್ಟು ಏರಿಕೆ ಮಾಡ್ದ. ಹಾಗಾದ್ರ ಮೇಜಿನ ಮೇಲಿರುವ ಶೇಕಡಾವಾರು ಏರಿಕೆ ಎಷ್ಟು? ಇದಕ್ಕೊಂದ್ ಸಿಂಪಲ್ ಟ್ರಿಕ್ ಹೇಳ್ತೀನ್ರಿ. ಏನಂದ್ರ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಡಿವೈಡೆಡ್ ಬೈ 100. ಇದು ಸಿಂಪಲ್ ಫಾರ್ಮುಲಾ ರೀ. ಇದನ್ನ ಹಾಕ್ಬಿಟ್ರೆ ಆನ್ಸರ್ ಬಂದ್ಬಿಡ್ತದ. ಫಸ್ಟ್ ಏನತ್ತನ? ಒಂದು ಮೇಜಿನ ಬೆಲೆ. ಇದ್ರ ಎಕ್ಸ್ ವೈ ಏನ್ರಿ? ಯಾವ್ಯಾವ ಏರಿಕೆಯಾಗ ಇಳಿಕೆಯಾಗ ಅದನ್ನ ಬರ್ಕೋಬೇಕ್ರಿ. ಬಟ್ ಏನು? ಪ್ಲಸ್ ಯಾವಾಗ್ಲೂ ಏನಿರ್ತದ್ರಿ? ಏರಿಕೆ. ಆಮೇಲೆ ಮೈನಸ್ ಯಾವಾಗ್ಲೂ ಏನ್ ತಿಳ್ಕೊಬೇಕು? ಇಳಿಕೆ ಅಂತ ತಿಳ್ಕೊಬೇಕು. ಇದು ಸಿಂಪಲ್ ನಿಮಗೆ ಗೊತ್ತಿರ್ಬೇಕು. ಓಕೆ. ಎಸ್ ಸರ್. ಫಸ್ಟ್ ಏನಂದ್ರಿ? ಒಂದು ಮೇಜಿನ ಬೆಲೆ 30% ಇಳಿಕೆ ಆಗ್ಯದ. ಫಸ್ಟಿಗೆ ನೋಡ್ರಿ ಏನಾಗ್ಯದ? ಒಂದು ಮೇಜಿನ ಬೆಲೆಯು ಮೊದಲಿಗೆ 30% ಇಳಿಕೆ ಅಂದ್ರೆ ನಾ ಏನ್ ಮಾಡ್ಬೇಕ್ರಿ? -30. ನೋಡ್ರಿ ನಾ ಎಕ್ಸ್ ಬೆಲೆ ಇಸ್ಕೊಲ್ಟ್ ಏನ್ ತೋತೀನಿ? -30 ತೋತೀನಿ. ಯಾಕಂದ್ರ ಮೈನಸ್ ಯಾಕೆ ತಗೊಂಡೆ ಸರ್? ಇಳಿಕೆ ಆಗ್ಯದ. ಆಮೇಲೆ ಇನ್ನೊಂದ್ ಏನಾಗ್ಯದ? ಬಳಿಕ 80% ಏರಿಕೆ ಆಗ್ಯದ. ಅಂದ್ರ y +80 ತೋತೀನಿ. ಇಷ್ಟೇ ರೀ ಇದ್ರಾಗ. ಇಳಿಕೆ ಆದ್ರ ಮೈನಸ್ ತೋರಿ, ಏರಿಕೆ ಆದ್ರ ಪ್ಲಸ್ ತೋರಿ. ಅದನ್ನೇ ಪುಟ್ ಮಾಡ್ರಿ ವ್ಯಾಲ್ಯೂ. ಸರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಡಿವೈಡ್ 100 -30 ಪ್ಲಸ್ 80 ಪ್ಲಸ್ ಏನ್ರಿ ಒಂದೇದು -30 ಗುಣಾಕಾರ 80 ಡಿವೈಡೆಡ್ ಬೈ 100. ನೋಡ್ರಿ ಎಲ್ಲೆಲ್ಲಿ ಈ 0 ಈ 0
ಈ ಸೊನ್ನೆ ಹೋಯ್ತು. ಹೌದ್ರಿ? ನೋಡ್ರಿ -30 80 -30 ಹೋದ್ರ ಸರ್ 50 ಬಂತ್ರಿ. ನೆಕ್ಸ್ಟ್ ನೋಡ್ರಿ ಮೈನಸ್ ಇಂಟು ಪ್ಲಸ್ ಎಷ್ಟಾಗುತ್ತೆ -3 3 ಎಂಟ್ಲೆ ಸರ್ 24 ಐತ್ರಿ. ನನಗ್ ಹೇಳ್ರಿ 50ರಾಗ 24 ಹೋದ್ರೆ ಎಷ್ಟ್ರಿ ಸರ್ 26% ಏನಾಗುತ್ತ ನೋಡ್ರಿ. ವ್ಯಾಲ್ಯೂ ಎದ್ರ ಬಂದದ ಪ್ಲಸ್ ನ ಬಂದದ ಅಂದ್ರ ಸರ್ 26% ಶೇಕಡ ಏನಾಗುತ್ತ ಏರಿಕೆ ಆಗುತ್ತ. ಸಿಂಪಲ್ ಏನ್ ಮಾಡ್ಬೇಕ್ರಿ x + y + xy ಡಿವೈಡೆಡ್ ಬೈ 100 ಮಾಡ್ರಿ. ಈ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕ್ ಆನ್ಸರ್ ಬರುತ್ತ. ಡನ್. ಎಸ್ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಓಕೆ, ನೇಮ್ ಕೊಟ್ಟಾನ್ರಿ ಎ ಯು ಬಿ ಗಿಂತ 20% ಹೆಚ್ಚಿದೆ, ಹಾಗಾದ್ರೆ ಬಿ ಯು ಎ ಗಿಂತ ಎಷ್ಟು ಶೇಕಡ ಕಡಿಮೆ ಇದೆ ಅಂತ ಕೇಳೋಣ. ಫಸ್ಟ್ ಆಫ್ ಆಲ್ ನೋಡ್ರಿ ಸಿಂಪಲ್ ಅದ, ಎ ಮತ್ತ ಬಿ ಅನ್ನೋರ್ ಇಬ್ರು ಅದಾರ್ರಿ. ಹೌದಾ? 20% ಹೆಚ್ಚದನ ಯಾರು ಎ ಯು ಯಾರಿಗಿಂತ ನೋಡ್ರಿ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದ್ರಿ. ಎ ಯು ಯಾರಿಗಿಂತ ಫಸ್ಟ್ ಆಫ್ ಆಲ್ 20% ಶೇಕಡ ಹೆಚ್ಚು ಅಂದ್ರೆ ಹೆಂಗ್ ಬರ್ಕೋತ್ರಿ ₹100 100 ಇತ್ತಂದ್ರ 120 ಒಪ್ತ್ರಿ. ಇದು ಯಾಕ 20% ಏರಿಕೆ ಅಂತ ಕೊಟ್ಟಾನ ಅಂದ್ರ 100 ಇದ್ದಿದ್ 120. ಇದ್ರಾಗ ನೋಡ್ರಿ ಎ ಯು ಯಾರ್ರಿ ಎ ಯು ಬಿ ಗಿಂತ ಅಂದ್ರ ಬಿ 100 ಇದ್ರ ಇವ ಎಟ್ಟದಾನ 120 ಅದಾನ. ಒಪ್ತ್ರಿ ನಾ ಇಲ್ಲಿ ಬರ್ದಿ ನೋಡ್ರಿ 100 ಇದ್ದಿದ್ 120. ಹೆಂಗಂದ್ರೆ ಎ ಯು ಬಿ ಗಿಂತ ಯಾರಿಗಿಂತ ಬಿ ಗಿಂತ ಬಿ 100 ಇದ್ರೆ 120. ನೆಕ್ಸ್ಟ್ ಏನ್ ಕೇಳ್ತಾನ್ರಿ ಇದೇ ಕ್ವಶನ್, ಹಾಗಾದ್ರೆ ಬಿ ಯು ಎ ಗಿಂತ ಎಷ್ಟು ಶೇಕಡ ಕಡಿಮೆ ಅದಾನ? ಹಂಗಾರ ನೋಡ್ರಿ ಫಸ್ಟ್ ಆಫ್ ಆಲ್ ಇವ್ರಿಬ್ರು ಬಿ ಎ ಕಿನ ಎಷ್ಟು ಕಡಿಮೆ ಅದಾನ ನೋಡಿದ್ರೆ ಗೊತ್ತಾಗುತ್ತೆ ಸರ್ 20 ಕಮ್ಮಿ ಅದಾನ್ರಿ. ಒಪ್ತೀರಿ ಸರ್? ಬಿ ಯಾರಿಗಿಂತ ಎ ಕಿನ ನಿಮ್ ಕೇಳಿದ್ದು ಅದೇ ಕೇಳ ನಾವು. ನೆಕ್ಸ್ಟ್ ಬಿ ಎ ಗಿಂತ ಎಷ್ಟು ಶೇಕಡ ಕಡಿಮೆ ಅಂದ್ರೆ ಎಷ್ಟು ಕಡಿಮೆ 20 ಕಡಿಮೆ. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಬರ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನ್ ಬರ್ಕೊಳ್ಳೋದು ಸರ್ 20 ಅಂತೂ ಕಡಿಮೆ ಅದನ್ನ, ಬಟ್ ಕಂಪ್ಯಾರಿಸನ್ ಯಾರು ಮಾಡತ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಸರಿ ಯಾರು ಕಂಪ್ಯಾರಿಸನ್ ಮಾಡತ್ತೀರಿ? ಎ ಸರ್. ಅರ್ಥ ಮಾಡ್ಕೋರಿ, ಬಿ ಯು ಯಾರಿಗಿಂತ ಎ ಗಿಂತ ಎಷ್ಟು ಶೇಕಡ ಕಡಿಮೆ ಅಂದಾನ ಅಂದ್ರೆ ಎ ಎಷ್ಟದ್ರಿ ಅವನ್ ತೆಳಗಿಟ್ಟೋಗ್ಬೇಕು. ಯಾರನ್ನ ಕಂಪ್ಯಾರಿಸನ್ ಮಾಡತ್ತೀರ ಅವ್ನ್ ತೆಳಗಿಟ್ಟೋಗ್ಬೇಕ್ರಿ. ಗುಣಾಕಾರ ಪರ್ಸೆಂಟೇಜ್ ಕಂಡಿಡಾಕ್ 100 ಈ 0 ಎಷ್ಟು ಬಂತ ಹೇಳ್ರಿ ಸರ್ 200 ಡಿವೈಡೆಡ್ ಬೈ 12 ಬಂತ್ರಿ. ಇದು ಕಡ್ತಾ ಹೊಡಿಬೇಕಂದ್ರೆ ಹೆಂಗ್ ಮಾಡ್ತೀರಿ? ಸಿಂಪಲ್ ಸರ್ 12ಲೆ ಭಾಗಾಕಾರ ಮಾಡ್ರಿ. ಸರ್ 12 ಒಂದ್ಲೆ 12 ಎಷ್ಟು ಉಳಿತ್ರಿ ಇದ್ರಾಗ 8 ಉಳಿತು. ನೆಕ್ಸ್ಟ್ 12 ಎಷ್ಟ್ಲೆ 12 ಐದ್ಲೆ 60 12 ಆರ್ಲೆ 72 ಬಂತ್ರಿ. ಹೌದಾ? ಮತ್ತೆಷ್ಟು ಉಳಿತು 8 ಉಳಿತು. ಪಾಯಿಂಟ್ ಕೊಟ್ಟು 0 ತೋತ್ರಿ. ನೆಕ್ಸ್ಟ್ ಮತ್ತ 12 ಆರ್ಲೆ 72 ಮತ್ತೆ 72 ಅಂದ್ರೆ ಏನಾಗತ್ರಿ? ಸೊ ಆನ್ಸರ್ ಏನ್ ಬರ್ತದ ಸರ್? ಇದ್ರ ಆನ್ಸರ್ 16.6% ಏನಾಗತ್ತ? ಸೊ ರೈಟ್ ಆನ್ಸರ್ ಅಂದ್ರ ಬಿ ಎ ಕಿಂತ ಎಷ್ಟು ಪರ್ಸೆಂಟೇಜ್ ಕಡಿಮೆ ಅದಾನಂದ್ರ 16.6%. ಕ್ಲಿಯರ್? ಡನ್. ಎಸ್ ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದು ಕೂಡ ಈಸಿ ಆಗಿರುವಂತ ಪ್ರಶ್ನೆ. ಅನುಪಾತ ಮತ್ತು ಸಮಾನುಪಾತ ಏನೇನ್ ಕೊಟ್ಟಾನ್ರಿ? ಎ ಅನುಪಾತ ಬಿ ಕೊಟ್ಟಾನ. ಎಷ್ಟಪ್ಪ ಸರ್? 12:5 ಕೊಟ್ಟಾನ್ರಿ. ನೆಕ್ಸ್ಟ್ ಏನ್ ಕೊಟ್ಟಾನಪ್ಪ ಸರ್? ಬಿ ಅನುಪಾತ ಸಿ ಕೊಟ್ಟಾನ್ರಿ 15:16. ಮತ್ ಕೊಟ್ಟಾನ ಸಿ ಅನುಪಾತ ಡಿ ಕೊಟ್ಟಾನ 4:7 ಕೊಟ್ಟಾನ. ನಿಮಗ ಎ ಅನುಪಾತ ಸಿ ಕೇಳ. ನಾ ನಿಮ್ಗೆ ಹೇಳಿದ್ದ ಏನಪ್ಪಾ ಸರ್? ಇದು ಪ್ಲಾಟ್ ಮೆಥಡ್ ಅಪ್ಲೈ ಮಾಡ್ರಿ. ಓಕೆ, ಎಸ್ ಸರ್. ಹೆಂಗ ಎ ಅನುಪಾತ ಬಿ ಎಟ್ ಕೊಟ್ಟಾನ 12:5. ಓಕೆ, ಇಲ್ಲಿ ನೆಕ್ಸ್ಟ್ ಏನು ಇಲ್ಲ ಅಂದ್ರೆ ಏನ್ ಮಾಡ್ರಿ ಬ್ಲಾಂಕ್ ಬರ್ಕೋರಿ. ನೆಕ್ಸ್ಟ್ ಬಿ ಅನುಪಾತ ಸಿ ಎಷ್ಟದ್ರಿ 15:16 ಅದ. ಈ ಕಡೆ ಏನು ಇಲ್ಲ ಅಂದ್ರ ಏನ್ ಮಾಡ್ಕೋಬೇಕ್ರಿ ಬ್ಲಾಂಕ್ ಬರ್ಕೋಬೇಕು. ಎಸ್ ಸರ್. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಾನ? ಸಿ ಅನುಪಾತ ಡಿ ಕೊಟ್ಟಾನ್ರಿ 4:7 ಕೊಟ್ಟಾನ. ಇವೆರಡು ಏನಿರ್ತದ ಬ್ಲಾಂಕ್ ಇರ್ತದ. ಸಿಂಪಲ್ ನೋಡ್ರಿ. ಏನ್ ಮಾಡ್ಕೋಬೇಕು ಇದ್ರ ಹಿಂದ ನಂಬರ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಇಲ್ಲಿ 5 ಇದ್ರ ಇಲ್ಲಿ 5 ಬರ್ತದ, ಇಲ್ಲಿ 5 ಬರ್ತದ. ಇದ್ರ ಹಿಂದಿಂದೆ ಶಿಫ್ಟ್ ಆಗತ್ರಿ. ಇಲ್ಲಿ 16 ಬರ್ತದ, ಇಲ್ಲಿ ಏನ್ ಬರ್ತದಪ್ಪ 15 ಬರ್ತದ. ಇಲ್ಲಿ ಏನ್ ಬರ್ತದ್ರಿ? ಓಕೆ, ಇಲ್ಲಿ ಏನ್ ಬರ್ತದ 4 ಬರ್ತದ ಸರ್. ಇಲ್ಲಿ 4 ಬರ್ತದ. ಸೊ ಯಾರು ಗುಣಾಕಾರ ಮಾಡ್ಕೋ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಯಾಕಂದ್ರ ಏನ್ ಕೇಳನ ಬರೀ ಎ ಅನುಪಾತ ಸಿ ಕೇಳನ ಅಂದ್ರೆ ಈ ಕಾಲಮ್ ಮತ್ತ ಸಿ ಕಾಲಮ್ ಕೇಳನ. ನೋಡ್ರಿ ನಾ ಹೆಂಗ್ ಮಾಡ್ತೀನಿ ಈಗ ಸರ್? ನಮಗೇನ್ ಬೇಕು ಎ ಕಾಲಮ್ ಸಿ ಕಾಲಮ್ ಬೇಕಾಗ್ಯದ. ಎ 12 ಅದ, ಇದು 15 ಅದ, ಇದು 4 ಅದ. ಇದು ಎಟ್ಟದ್ರಿ ಸಿ ಕಾಲಮ್ 5 ಅದ, 16 ಅದ, 4 ಅದ. ಓಕೆ, ಎನಿವೇ ಎರಡು ಏನ್ ಕಂಡಿಬಿ ನಿಮ್ಗ ಅನುಪಾತ ಕಂಡಿಡಿ ಅಂದನ್ರಿ. ನೋಡ್ರಿ ಎಲ್ಲೆಲ್ಲಿ ಕಟ್ತಾ ಹೋಗ್ತಾ ಹೊಡ್ರಿ. ನೋಡ್ರಿ ನಾ ಹೆಂಗ್ ಮಾಡ್ತೀನಿ ಕಟ್ತಾ. ಈ 4 ಹೋಯ್ತು. ಹೌದ್ರಿ? ಈ 4 ಹೋಯ್ತು, ಈ 4 ಹೋಯ್ತು. ನೆಕ್ಸ್ಟ್ ಸರ್ 5 ಒಂದ್ಲೇ ರೀ, 5 ಮೂರ್ಲೆ ಹೋಯ್ತ್ರಿ. ನೆಕ್ಸ್ಟ್ ಏನೇನ್ ಹೋಗುತ್ತೆ ಹೇಳ್ರಿ. ಹೌದಾ? ನೆಕ್ಸ್ಟ್ ಸರ್ 4 ಮೂರ್ಲೆ 12, 4 4ಲೆ 16. ಏನೇನ್ ಉಳಿತಪ್ಪ ಇದ್ರಾಗ ಸರ್? 3 ಮೂರ್ಲೆ 9 ಉಳಿತ್ರಿ. ಅನುಪಾತ ಇಲ್ಲಿ ಏನ್ ಉಳ್ದದ 4 ಉಳ್ದದ. ಸೊ ರೈಟ್ ಆನ್ಸರ್ ಏನಾಗತ್ತ 9:4 ಇಸ್ ರೈಟ್ ಆನ್ಸರ್.
ನೋಡ್ರಿ ಎಲ್ಲಾನು ಈಗ ನೋಡ್ರಿ ಆಕ್ಚುಲಿ ನಮ್ ಮೆಥಡ್ ಏನದ, ಇದನ್ನು ಗುಣಾಕಾರ ಮಾಡಿ ಬರಿಬಹುದು, ಇದು ಗುಣಾಕಾರ ಬರುದು, ಇದು ಗುಣಾಕಾರ ಬರುದು, ಇದು ಗುಣಾಕಾರ ಬರುದು ಮಾಡ್ಬೇಕಾಗತ್ತ. ಬಟ್ ನಿಮಗೇನ್ ಕೇಳನ ಎ ಅನುಪಾತ ಸಿ ಅಷ್ಟೇ ಕೇಳನ. ಅಂದ್ರೆ ಈ ಸೆಕ್ಷನ್ ತೊಳ್ದು ಈ ಸೆಕ್ಷನ್ ಸಾರಿ ಸಿ ಸೆಕ್ಷನ್ ತೊಳ್ದು. ಯಾಕ ಎ ಅನುಪಾತ ಸಿ ತೊಗೊಳನ? ಸಿಂಪಲ್ ನಾನು ಏನ್ ಬರ್ಕೊಂಡೆ 12 15 4 ಬರ್ಕೊಂಡೆ. ಎನಿವೇ ಏನದ ಅನುಪಾತದಾಗ ಅದಾವು. ಆಮೇಲೆ ಈ ಕಡೆ ಸೀದೇನ್ ತಗೊಂಡೆ 5 16 4 ತಗೊಂಡೆ. ಕಟ್ತಾ ನೋಡ್ರಿ ಇದು ಇದು ಹೋಯ್ತು ಇಲ್ಲೇ ಡೈರೆಕ್ಟ್. 5 ಒಂದ್ಲೆ 5 ಮೂರ್ಲೆ ಹೋಯ್ತು. ನೆಕ್ಸ್ಟ್ 4 ಮೂರ್ಲೆ 12 ರೀ, 4 4ಲೆ 16. ಇಲ್ಲಿ ಏನ್ ಉಳಿತ್ರಿ ಇದ್ರಾಗ 3 ಮೂರ್ಲೆ 9 ಅನುಪಾತ, ಇದು 4 ಒಂದ್ಲೆ 4. ಸೊ ರೈಟ್ ಆನ್ಸರ್ ಏನ್ ಬರ್ತದ 9 ಅನುಪಾತ 4 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎರಡು ಘನಗಳ ಘನಫಲಗಳು 125 ಅನುಪಾತ 216 ಅನುಪಾತದಲ್ಲಿವೆ. ಅವೆರಡುಗಳ ಘನಗಳ ಬಾಹುಗಳ ನಡುವಿನ ಅನುಪಾತ. ಹೆಂಗ್ ಮಾಡ್ಬೇಕ್ರಿ ಸರ್? ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ, ಘನ ಅಂದ್ರೆ ಏನು ನಿಮ್ಗೆ ಗೊತ್ತಿರ್ಬೇಕು. ಸರ್ ಘನ ಅಂದ್ರ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರ ಘನ ಅಂತ ಕರಿತೀವಿ. ಎರಡ್ ಘನ ಅದಾವ್ರಿ, ಹೌದಾ? ಸರ್ ಎರಡ್ ಘನ ಅದಾವ್. ಸೊ ನೆನಪಿರ್ಬೇಕು, ಒಂದು ಘನ ಅಂದ್ರೆ ಎಲ್ಲಾ ಬಾಹುಗಳು ಏನಿರ್ತಾವ್ರಿ ಸಮ ಇರ್ತಾವ. ನಿಮ್ಗೆ ಗೊತ್ತಿರ್ಲಿ ಇದ್ರ ಘನಫಲ ಸೂತ್ರನ ಇದು ಒಂದ್ ತೋತೀನಿ, ಇದೊಂದು ಇವ್ಕುರ್ ನಡ್ಬೇಕು ಅನುಪಾತ ತೋತೀನ್ರಿ. ಇದ್ರ ಘನಫಲ ಎಟ್ ಕೊಟ್ಟಾನ? ಎರಡಕ್ಕೂರ್ದು ಘನಫಲದ ಅನುಪಾತ ಕೊಟ್ಟಾನ. ಇದು ಘನಫಲ 1 ಅಂತ ತಿಳ್ಕೊರಿ ಸರ್, ಇದು ಘನಫಲ 2 ಅಂತ ತಿಳ್ಕೊರಿ. ಹೌದಾ ಸರ್? ಘನಫಲದ ಫಾರ್ಮುಲಾ ಏನಪ್ಪಾ ಸರ್? ಎ ಕ್ಯೂಬ್. ಹೌದಾ ಸರ್? ಘನಫಲ ಇಕ್ವಲ್ ಟು ವ್ಯಾಲ್ಯೂಮ್ ಇಕ್ವಲ್ ಟು ಏನಾಗತ್ರಿ A1 ಕ್ಯೂಬ್ ಅಂತ ಬರ್ಕೋತೀನ್ರಿ. ಅದೇ ತರ ಇಲ್ಲಿ ಏನಾಗತ್ರಿ ವಿ ಇಸ್ಕ್ವಲ್ ಟು A2. ಹೌದಾ ಒಪ್ತ್ರಿ ಸರ್? ನನಗೆ ಏನ್ ಕೊಟ್ಟಾನ ಘನಫಲದ ಕೊಟ್ಟು ಬಿಟ್ಟಾನ. ಎಷ್ಟದಪ್ಪ 125. ಅಂದ್ರೆ A1 ಕ್ಯೂಬ್ ಇಸ್ಕ್ವಲ್ ಟು 125 ಕೊಟ್ಟಾನ. ಅನುಪಾತ A2 ಕ್ಯೂಬ್ ಇಸ್ಕ್ವಲ್ ಟು ಇಲ್ಲಿ ಎಷ್ಟು ಕೊಟ್ಟಾನ್ರಿ 216. ಏನು ಇದಕ್ ಸಿಂಪಲ್, ಇದು ಘನ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗತ್ರಿ ಸರ್? ಘನ ಮೂಲ ಆಗತ್ತ 125 ರೀ. ಇದ್ರದ್ದು ಏನಾಗತ್ತ ಘನ ಮೂಲ ಸರ್ 216. ನನಗೆ ಹೇಳ್ರಿ 125 ಘನಮೂಲ ಏನಾಗತ್ತೆ ಸರ್? 5 ಆಗತ್ರಿ ಅನುಪಾತ. ಇದು ಎದುರಾಗತ್ತಂದ್ರ 6. ಸೊ ಸಿಂಪಲ್ ಆನ್ಸರ್ ಏನಾಗಿರುತ್ತಂದ್ರ ಸರ್ ಇದ್ರದ್ದು ಬಾಹುವಿನ ನಡುವಿನ ಅನುಪಾತ ಅಂದ್ರೆ ಇದು ಬಾಹು ಇದ್ರದ್ದು 5 ಇರ್ತದ, ಇದು 6 ಇರ್ತದ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 5 ಅನುಪಾತ 6. ಸಿಂಪಲ್ ನೋಡ್ರಿ, ಇದು ನಿಮ್ಗೆ ಡಿಟೇಲ್ ಆಗಿ ಹೇಳಿದೆ ನಾನು. ಸರ್ ಡೈರೆಕ್ಟ್ ಆನ್ಸರ್ ಬೇಕಂದ್ರೆ ಏನ್ ಮಾಡ್ಬೇಕ್ರಿ? 125 ಅನುಪಾತ 216 ಕೊಟ್ಟಾನ್ರಿ. ಏನ್ ಮಾಡ್ಬೇಕು? ಇದ್ರ ನಿಮಗ್ ಬಾಹುವಿನ ಅನುಪಾತ ಕೇಳೋಣ. ಸಿಂಪಲ್ ಇದಕ್ 125 ಘನಮೂಲ ಕಂಡಿಡ್ರಿ, ಇದ್ರದ್ದು 216 ಘನಮೂಲ ಕಂಡಿಡ್ದು ಬಿಡ್ರಿ. ಸರ್ ಇದು 5 ಬಂತ್ರಿ, ಇದು 6 ಬಂತು. ಡೈರೆಕ್ಟ್ ಟ್ರಿಕ್ ಮುಖಾಂತರ ಆನ್ಸರ್ 5 ಅನುಪಾತ 6 ಬರ್ತದ. ಎಸ್. ಓಕೆ ಸರ್. ನೆಕ್ಸ್ಟ್ ಪ್ರಶ್ನೆ. 0.3 ವರ್ಗ ಪ್ಲಸ್ 0.1 ವರ್ಗ ಇದರ ಮೌಲ್ಯ ಎಷ್ಟು? ಎಷ್ಟೋ ಜನಕ್ಕೆ ನೋಡ್ರಿ ಪಾಯಿಂಟ್ನಾಗ ಪ್ರಾಬ್ಲಮ್ ಅದ. ಓಕೆ ಎನಿವೆ ನಾ ಹೆಂಗ್ ಮಾಡ್ತೀನಿ ನೋಡ್ರಿ ಸರ್. 0.3 ವರ್ಗ ಕೊಟ್ಟಾನ್ರಿ ಪ್ಲಸ್ 0.1 ಘನ ಕೊಟ್ಟಾನ. ಏನಪ್ಪ ಇದ್ರ ಅರ್ಥ? ವರ್ಗ ಅಂದ್ರೆ ಏನ್ರಿ 0.3 ಇಂಟು 0.3 ರೀ. ಯಾಕ ಪವರ್ ಎಷ್ಟದ ಅಷ್ಟ್ ಸರಿ ಗುಣಾಕಾರ ಮಾಡ್ಬೇಕು. ಪ್ಲಸ್ 0.1 ಘನ ಅಂದ್ರೆ ಏನ್ರಿ 0.1 ಎಷ್ಟ್ ಸರಿ ಅದ ಅಷ್ಟ್ ಸರಿ ಗುಣಾಕಾರ ಮಾಡ್ಬೇಕು. ಯಾಕ ಇಲ್ಲಿ ಘನ ಅದ 3 ಕೊಟ್ಟಾನ 3 ಬಾರಿ ಗುಣಾಕಾರ ಮಾಡ್ಬೇಕು. ನಿಮ್ಗೆ ಆಲ್ರೆಡಿ ಹೇಳಿನಿ, ಪಾಯಿಂಟ್ ಗಳಿದ್ದಾಗ ಸಿಂಪಲ್ ಪಾಯಿಂಟ್ ಇಲ್ಲ ತಿಳ್ಕೊಂಡು ಮೊದಲು ಗುಣಾಕಾರ ಮಾಡ್ರಿ, ಆಮೇಲೆ ಪಾಯಿಂಟ್ ಬಗ್ಗೆ ಯೋಚನೆ ಮಾಡೋಣ. ಓಕೆ ಫಸ್ಟ್ ಏನಿಲ್ಲ ಅಂದ್ರೆ ಏನದ ಪಾಯಿಂಟ್ ಇಲ್ಲ ತಿಳ್ಕೊರಿ. 3 ಮೂರ್ಲೆ ಎಷ್ಟಪ್ಪ 9. ಓಕೆ ನಡ್ಬರ್ಕ್ ಪ್ಲಸ್ ಆಸ್ ಇಟ್ ಇಸ್ ಇಟ್ಕೋರಿ. ಇದು ನೋಡ್ರಿ ಒಂದನ್ನ 2 ಸರಿ ಗುಣಾಕಾರ ಮಾಡಿದ್ರೆ ಏನ್ ಬರ್ತದ? ಒಂದೇ ಬರ್ತದ. ಈಗ ಪಾಯಿಂಟ್ ಬಗ್ಗೆ ಯೋಚನೆ ಮಾಡ್ರಿ. ಇಲ್ಲಿ ಪಾಯಿಂಟ್ ಬಿಟ್ಟು 2 ಸ್ಥಾನ ಅದ್ರೆ ಸರ್ 1 ಅದ್ರಿ. ಸರ್ ಇಲ್ಲಿ ಪಾಯಿಂಟ್ ಬಿಟ್ಟು 2 ಸ್ಥಾನ ಅದ 1 ಅದ. ಇವ್ ಎರಡು ಕೂಡಿಸಿದ್ರೆ ಎಷ್ಟಾಗತ್ತ ಸರ್ 2 ಸ್ಥಾನ. ಅಂದ್ರೆ ನೀವು 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಈಗ ಆಲ್ರೆಡಿ 1 ಸ್ಥಾನ ಅದ, ಅದಕ್ಕೆ ನಾ ಇಲ್ಲಿ 0 ಕೊಡ್ತೀನಿ ಸರ್. 0.09 ಕ್ಲಿಯರ್ ರೀ. ಅದೇ ತರ ಒಂದ್ರ ನೋಡ್ರಿ ಸರ್, ಇಲ್ಲಿ 1 ಪಾಯಿಂಟ್ ಬಿಟ್ಟು 1 ಸ್ಥಾನ ಅದ, ಇದ್ರ ಪಾಯಿಂಟ್ ಬಿಟ್ಟು 1 ಸ್ಥಾನ ಅದ, ಇದ್ರ 1 ಪಾಯಿಂಟ್ ಬಿಟ್ಟು ಸ್ಥಾನ. ಅಂದ್ರೆ 3 ಕೂಡಿಸಿದ್ರೆ ಎಷ್ಟಾಗತ್ತ ಸರ್? ಟೋಟಲ್ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರಿ. ಈಗ ಆಲ್ರೆಡಿ 1 ಅದ ಅಂದ್ರೆ ಇನ್ನೊಂದ್ 0 ಕೊಡ್ರಿ, ಇನ್ನೊಂದ್ 0 ಕೊಡ್ರಿ ಸರ್. ಈಗ 0.01 ನೋಡ್ ಕೊನೆದಾಗ ಏನಾದ್ರಿ ಕೂಡ್ಸುದ ಎರಡು ದಶಮಾಂಶಗಳನ್ನ. ಸಿಂಪಲ್ ಸರ್ 0.09 ದಾಗ 0.001 ಕೂಡಿಸ್ರಿ. ಏನಾಗತ್ರಿ 1 ರೀ 9 ರೀ 0 ರೀ 0.0 ಅಂದ್ರೆ ಎಷ್ಟಾಗತ್ರಿ ಆನ್ಸರ್? 0.091 is right answer. Clear? Understand ಆಯ್ತ್ರಿ? ಎಸ್. So 0.091 is right answer. Okay, anyway. Okay, yes. ಓಕೆ ಲಾಸ್ಟ್ ಪ್ರಶ್ನೆ ನೋಡ್ರಿ ಇವತ್ತಿಂದ ಇವರು. ಓಕೆ ಇವತ್ತಿನ ಕ್ಲಾಸಲ್ಲಿ 10 ಪ್ರಶ್ನೆಗಳು ಮಾಡೋಣ. ನೆಕ್ಸ್ಟ್ ಪಾರ್ಟ್ ಕೂಡ ಬರುತ್ತೆ ನೆಕ್ಸ್ಟ್. ಸರ್ ಏನಂದ್ರಿ ಲಾಸ್ಟ್ ಕ್ವಶನ್? ಒಬ್ಬ ವ್ಯಕ್ತಿ ಮೊದಲ 3 ಗಂಟೆಗಳ ಕಾಲ 4 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ನಡೀತಾನ, ಮತ್ ನಂತರ ಮುಂದಿನ 2 ಗಂಟೆಗಳ ಕಾಲ 6 ಕಿಲೋಮೀಟರ್ ಪರ್ ವೇಗ ನಡೀತಾನ. ಹಾಗಾದ್ರೆ ಅವನು ಕ್ರಮಿಸಿದ ಒಟ್ಟು ದೂರ ಎಷ್ಟ್ರಿ? ಸಿಂಪಲ್ ನೋಡ್ರಿ ಸರ್. ಫಸ್ಟ್ ಏನ್ ಮಾಡ್ಯಾನ ನೋಡ್ರಿ, ಫಸ್ಟ್ ಏನ್ ಮಾಡ್ಯಾನ
3 ಗಂಟೆಗಳ ಕಾಲ ಎಷ್ಟ್ರಿ 3 ಗಂಟೆಗಳ ಕಾಲ ಎಷ್ಟು 4 ಕಿಲೋಮೀಟರ್ ಪರ್ ಅವರ್ ಹೋಗ್ಯಾನ. ನನಗ್ ಹೇಳ್ರಿ ಪ್ರತಿ ಗಂಟೆಗೆ 4 ಕಿಲೋಮೀಟರ್ ಹೋಗ್ಯಾನ. ಓಕೆ 4 ಕಿಲೋಮೀಟರ್ ಪರ್ ಅವರ್ ಅಂದ್ರೇನ್ರಿ ಪ್ರತಿ ಗಂಟೆಗೆ 4 ಕಿಲೋಮೀಟರ್. ಹಂಗ 8 ಗಂಟೆ ಹೋಗ್ಯಾನ 3 ಗಂಟೆ ಹೋಗ್ಯಾನ ಅಂದ್ರ ಸಿಂಪಲ್ ಸರ್ 3 4 8 ಆಯ್ತು 12 ಕಿಲೋಮೀಟರ್ ಇದ್ರಾಗ ಹೋದ. ಎಸ್ ಓಕೆ ನೆಕ್ಸ್ಟ್ ಏನಂತಾನ ಮುಂದಿನ 2 ಗಂಟೆಗಳ ಕಾಲ ನೆಕ್ಸ್ಟ್ 2 ಗಂಟೆಗಳ ಕಾಲ ಎಷ್ಟ್ರಿ 6 ಕಿಲೋಮೀಟರ್ ಪರ್ ಅವರ್ನೇ ಹೋಗ್ಯಾನ. ಅಂದ್ರ ಪ್ರತಿ ಗಂಟೆಗೆ 6 ಕಿಲೋಮೀಟರ್ ಹಂಗ ಹೋಗ್ಯಾನ. ಓಕೆ ಹಂಗಾರ ಪ್ರತಿ ತಾಸಿಗೆ 6 ಕಿಲೋಮೀಟರ್ ಹಂಗ 8 ಗಂಟೆ 2 ಗಂಟೆ ಹೋದ ಅಂದ್ರೆ ಎಷ್ಟಾಗುತ್ತೆ ಸರ್ 6 2 12 ಕಿಲೋಮೀಟರ್ ಆಯ್ತು. ಅಂದ್ರೆ ಅವ್ನು ಟೋಟಲ್ ಹೋಗಿದ್ದು ಎಷ್ಟಾಯ್ತು ಸರ್ 24 ಕಿಲೋಮೀಟರ್ ಈಸ್ ರೈಟ್ ಆನ್ಸರ್. ಟೋಟಲ್ ಕ್ರಮಿಸಿದ ದೂರ ಎಷ್ಟಾಗತ್ರಿ 24 ಕಿಲೋಮೀಟರ್. ಅದ್ರಲ್ಲಿ ಅದ್ರಿ 4 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಪ್ರತಿ ತಾಸಿಗೆ 4 ಕಿಲೋಮೀಟರ್. ಬಟ್ 8 ಗಂಟೆ ಹೋಗ್ಯಾನ 3 ಗಂಟೆ ಅಂದ್ರೆ 4 3 12 ಕಿಲೋಮೀಟರ್ ಆಯ್ತು. ನೆಕ್ಸ್ಟ್ 2 ತಾಸು ಏನ್ ಮಾಡ್ಯಾನ 6 ಕಿಲೋಮೀಟರ್ ಪರ್ ಅವರ್ ಹೋಗ್ಯಾನ. ಅಂದ್ರ 6 ಕಿಲೋಮೀಟರ್ ಪ್ರತಿ ತಾಸಿಗೆ ಅಂದ್ರೆ 2 ತಾಸು ಅಂದ್ರೆ 6 2 12 ಆಯ್ತು. ಅಂದ್ರೆ ಮೊದ್ಲು 12 ಇವು 12 ಅಂದ್ರೆ ಟೋಟಲ್ ಎಷ್ಟಾಯ್ತು 24 ಕಿಲೋಮೀಟರ್ ಈಸ್ ರೈಟ್ ಆನ್ಸರ್. ಸೊ ಐ ಥಿಂಕ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದೇವ್ರಿ ಇವತ್ತಿನ ಕ್ಲಾಸ್ ಅಲ್ಲಿ 10 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೀನಿ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನ್ ಬರ್ತದೆ ನೆಕ್ಸ್ಟ್ ಉಳಿದ 10 ಕ್ವಶನ್ ಡಿಸ್ಕಷನ್ ಮಾಡೋಣ. ಓಕೆ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಪ್ರಾಕ್ಟೀಸ್ ಮಾಡ್ರಿ. ಒಳ್ಳೆ ಪೋಸ್ಟ್ ಗಳು ಕರೆದಾನ ನಾವು ಇದೇ ತರ ಸಪೋರ್ಟ್ ಮಾಡ್ತೀನಿ. ಇದೇ ತರ ಡೈಲಿ ಕ್ವಶನ್ ಪೇಪರ್ ಅನ್ನು ಡಿಸ್ಕಷನ್ ಮಾಡೋಣ. ಮತ್ತು ಇನ್ನೊಂದು ಲೈವ್ ಕೂಡ ಬರಕ್ ಸ್ಟಾರ್ಟ್ ಮಾಡ್ತೀನಿ ಬಟ್ ನಿಮ್ ರೆಸ್ಪಾನ್ಸ್ ಮೇಲೆ. ಸೊ ಚೆನ್ನಾಗಿ ನಿಮ್ ರೆಸ್ಪಾನ್ಸ್ ಕೊಟ್ರೆ ಕಂಟಿನ್ಯೂ ಆಗಿ ಒಂದ್ ಟೈಮಿಂಗ್ ಇಡೋಣ. ಡೈಲಿ ಒಂದು ಮ್ಯಾಥ್ಸ್ ಮತ್ತು 1 by 1 ರೀಸನಿಂಗ್ ಕೂಡ ಶುರು ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಥವಾ ಜೊತೆಗೆ ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಗೆ ಸಿಗೋಣ. ಇದೇನ್ ಮುಂದುವರಿದ ಭಾಗ. ಥ್ಯಾಂಕ್ ಯು ಸೋ ಮಚ್.